ಹಲೋ. ಹಲೋ ಗಂಗೆ ಆಂಟಿ ಚೆನ್ನಾಗಿದ್ದೀರಾ? ಹ್ಞೂ ಹೇಳವ ಸುಜಾತ, ಚೆನ್ನಾಗೇನಿಕದ್ ನೀನು? ಹ್ಞೂ ಚೆನ್ನಾಗೇನಿ ಆಂಟಿ. ಇನ್ನೇನವ ಇನ್ನೇನು ಸಮಾಚಾರ? ಆಂಟಿ ಏನೂ ಇಲ್ಲ ಸಮಾಚಾರ. ಇದು ಏನೋ ಒಂದು ಮುಖ್ಯ ವಿಷಯ ಕೇಳಬೇಕಾಗಿತ್ತು ಕಣ ಆಂಟಿ. ಏನು ಮಗ, ಅದೇನು ಹೇಳು. ಆಂಟಿ ಇವರು ಅದೇ ನೀನು ಹೇಳ್ತಿದ್ದಲ್ಲ, ಮದುವೆ ಫಿಕ್ಸ್ ಆಯ್ತದ ಅಂತಲ್ಲ, ಅದು ಯಾರೋ ಬಂದಿದ್ರು ಕಣ ಆಂಟಿ ಇಲ್ಲಿಗೆ. ಯಾರು? ಅದೇನೋ ಹುಡುಗನ ಅಪ್ಪನೂ ಅಮ್ಮನೂ ಬಂದಿದ್ರಂತೆ ಕಮಲಾಕರ್ ಮನೆಗೆ. ಹಾಂ, ಅಲ್ಲಿಗೆ ಬಂದಿದ್ರು? ಕಣಾಂಟಿ ನಿಜವಾಗ್ಲೂ ನಾನು ಇದ್ದಿದ್ದಿಲ್ಲ, ನಮ್ಮ ಮುಟ್ಟೇರಿದ್ರು. ಯಾರೋ ಹೋದ್ರು ಅವ್ರ ಮನೆ ಒಳಗೆ ಗಂಡ ಹೆಂಡ್ತಿ ಇಬ್ಬರು ಅಂತಂದ್ರೆ, ಹಂಗಂದ್ರಲ್ಲ ಅಂದ್ಬಿಟ್ಟು ನಾನು ಜಗಲಿ ಮೇಲೆ ಕುತ್ಕೊಂಡೆ. ನಾನು ಎಲ್ಲ ಹೋಗಿದ್ದೆ ಬಂದೆ. ಅವ್ರು ಬರೋ ಗಂಟ್ಲುವೆ ನಾನು ಎಲ್ಲೂ ಅಳ್ಳಾಡಿಲ್ಲ, ಅಲ್ಲೇ ಕುಂತಿದ್ದೆ. ಅವರು 1 ಗಂಟೆ 2 ಗಂಟೆ ಟೈಮ್ ಕುತ್ಕೊಂಡು ಅದೇನೋ ಮಾತಾಡ್ತಿದ್ರು. ಅದೇನು ಮಾತಾಡ್ತಿದ್ರು ಅಂತ ಗೊತ್ತಿಲ್ಲ ಮಾತ್ರವ. ಮಾತಾಡ್ಬಿಟ್ಟು ಆಮೇಲಿಂದ ಹೋದ್ರು ಕಣಂಟಿ. ಆಗ ನೋಡಿದೆ ಒಬ್ರು ಹೆಂಗಸರು, ಆಮೇಲಿಂದ ಒಬ್ಬರು ವಯಸ್ಸಾಗಿತ್ತು, ಅವ್ರು ಬಂದಿದ್ರು ಕಣಂಟಿ. ಅವ್ರು ಬಂದಿದ್ರು? ಅಲ್ಲಿಗೆ ಬಂದಿದ್ರ ಮಗ? ಹ್ಞೂ. ಆಮೇಲಿಂದ ನಾನು ನೋಡೋಣ ಅಂದ್ಬಿಟ್ಟು ಕಂಬ್ಲಿಗೆ ಯಾಕೆ ಏನು ಯಾಕೆ ಬಂದಿದ್ರು ಯಾರಿವರು ಅಂತ ಕೇಳಿದೆ. ಅದೇ ನಮ್ಮ ಗಂಗೆ ಮದುವೆ ಆಯ್ತವಳಲ್ಲ ಅವ್ರ ಅತ್ತೆ ಮಾವ ಅಂತ ಅಂದ್ಲು. ಯಾಕಂಟಿ ಬಂದಿದ್ರು ಅಂತ ಅಂದೆ. ಅದಕ್ಕೆ ಗಂಗೆ ಬಗ್ಗೆ ವಿಚಾರ್ಸಕ್ಕೆ ಬಂದಿದ್ರು ಕಣವ ಅಂತ ಹಂಗಂತು. ಏನು ವಿಚಾರ್ಸಕ್ಕೆ ಬಂದಿರೋ ನನ್ನ ಬಗ್ಗೆ? ಅದೇನೋ ಕಾಣೆ ಬಿಟ್ರೆ ನಾನು ಇನ್ನೂ ವಿವರ ಕೇಳೋಕ್ಕಂಗಿಲ್ಲ. ಅವಳು ಕೆಲ್ಸಕ್ಕೆ ಹೋಯ್ತಿದ್ಲು ಅರ್ಜೆಂಟಾಗಿ. ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲ. ಅದು ಯಾಕಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂದ್ಬಿಟ್ಟು. ನಮ್ಮ ಹೊಟ್ಟೆಯವರು ಅಲ್ಲೇ ಮನೆ ಬಾಕಲಲ್ಲಿ ಕುಂತಿದ್ರು. ಇನ್ನು ಬೈತಾರೆ, ಯಾಕೆ ಬೇಕು ನಿನಗೆ ಅವೆಲ್ಲವ ಅಂದ್ಬಿಟ್ಟು, ಮೊದಲೇ ಬೈತಾರೆ ಅವೆಲ್ಲ ಯಾಕೆ ನಿನಗೆ ಇಲ್ಲಿಂದ ಅಲ್ಲಿ ಗಂಟಾಕಿ ಅಂತವ. ಅದಕ್ಕೆ ನಾನು ಏನು ಕೇಳಲಿಲ್ಲ, ಸುಮ್ಮನೆ ಆದೆ. ನಾನು ಏನು ಕೇಳೋದೆ ಬೇಡ, ಸುಮ್ಮನೆ ಆಗದ ಅಂದ್ಬಿಟ್ಟು ಅಷ್ಟು ಕೇಳಿದೆ. ಕೆಲ್ಸಕ್ಕೆ ಹೋಯ್ತಾನೆ ಕಣವ ಅಂತ ಅಂತು. ಓಹೋ, ಹಂಗಾರೆ ಹೇಳವ್ರೆ ಕಣ್ ಮಗ. ನನಗೆ ಇಷ್ಟ ಪ್ರಕಾರ ಹೇಳವ್ರೆ ಕಣಟ್ಟಿ. ಹೊಡೆದಿದ್ದು ಗಿಡ್ದಿದ್ದು ಎಲ್ಲನೂ ಹೇಳ್ಬಿಟ್ಟವ್ರೆ ಕಣಟ್ಟಿ. ಇಬ್ಬರು ಸೇರ್ಕೊಂಡು ಅತ್ತಿನ ಸೊಸೆ ಇಬ್ಬರು. ನಿಜಕ್ಕೂ ಪಾಪ ನಾನು ಹೆಂಗೋ ನಿಮ್ಮ ಜೀವನ ಒಂದು ಸಟ್ಲಾಗಲಿ, ಹೆಂಗೋ ಒಂದು ಒಳ್ಳೇದಾಗಲಿ. ಪಾಪ ಅಕ್ಕನಿಗೆ ಏನು ಗಂಡ ಅಂತ ಏನು ಜಾಸ್ತಿ ದಿವಸ ಅಕ್ಕ ಗಂಡ ಸುಖನೂ ಪಟ್ಟಿಲ್ಲ, ಹೆಂಗೋ ನೆಮ್ಮದಿ ಆಗಲಿ ಅಂತ ಅಂತಿದೆ ಕಣಂಟಿ. ಅಲ್ಲ ಕಣಂಟಿ, ಅವ್ರು ಯಾಕೆ ಇಲ್ಲಿಗೆ ಬಂದರು, ನೀವು ಯಾಕೆ ಇವ್ರ ಅಡ್ರೆಸ್ ಕೊಟ್ರಿ? ಅಲ್ಲ ಕಣ್ ಸುಜಾತ, ನಮಗೇನು ಹುಚ್ಚ ಅವ್ರ ಅಡ್ರೆಸ್ ಕೊಡೋಕ್ಕೆ? ನಾನು ಯಾರ ಅಡ್ರೆಸ್ನು ಕೊಟ್ಟಿಲ್ಲ ಕಣ್ ಮಗ. ನಾನು ಯಾರ ಅಡ್ರೆಸ್ನು ಕೊಟ್ಟಿಲ್ಲ ದೇವ್ರನಿಗೆ. ಯಾರ ಅಡ್ರೆಸ್ನು ಕೊಟ್ಟಿಲ್ಲ, ಏನೂ ಇಲ್ಲ. ಒಟ್ಟಿಗೆ ಏನಪ್ಪ ಅಂದರೆ ಅದು ಏನು ಅಂತ ನನಗೆ ಅರ್ಥ ಆಯ್ತೇ ಇಲ್ಲ. ಅಲ್ಲಿಗೆ ಯಾಕೆ ಹೋಗಿದರು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಸರಿ ಬಿಡು ಸುಜಾತ, ನೋಡೋದ. ಮುಡ್ಯರು ಮನೆ ಹಾಳು ಮುಡ್ಯರು ಇನ್ನೇನು ನನ್ನ ಮದುವೆ ಮುರಿಯೋಕೆ ಅಂತಲೇ ಪ್ಲ್ಯಾನ್ ಮಾಡೋರೇಕಂತೆ. ಎಲ್ಲ ಅವರೇ ಫೋನ್ಗಿನ್ ಮಾಡಿ ಕರ್ಸ್ಕೊಂಡಿದ್ದಾರೋ ಹೆಂಗೋ ಹೇಳೋಕ್ಕೆ. ಮೊದಲೇ ನಮ್ಮ ಅಕ್ಕ ಮುಂಡೆ ನನ್ನ ಕಂಡ್ರೆ ಆಗಿತ್ತಿಲ್ಲ. ಇನ್ನು ಅವಳಿಗಂತ ಹೇಳ್ಬೇಕು ಕಂಬ್ಲಿಗೆ ನನ್ನ ಕಂಡ್ರೆ ಹಾಕಿಲ್ಲ. ಹೆಂಗಾರು ಮಾಡಿ ನನ್ನ ಮದುವೆ ಮುರಿಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋರೇಕಂದ್ಬಿಡು. ಕರ್ಸ್ಕೊಂಡಿರೋದು ನೋಡು ಸುಜಾತ. ನಮ್ಮ ಸುದ್ದಿ ಯಾಕೆ ಬರ್ಬೇಕು ಸುಜಾತ ಇವರು? ನಮ್ಮ ಸುದ್ದಿ ಯಾಕೆ ಬರ್ಬೇಕು? ನಮ್ಮ ಆದಿ ಯಾಕೆ ಬರ್ಬೇಕು ಇವರು? ಅವ್ರ ಸುದ್ದಿ ಅವ್ರ ಆದಿಗೆ ಹಂಗೆ ಓದವ ನಾವು? ನಾವು ಹಂಗೆ ಓದವ ಹೇಳು? ನಮ್ಮ ಪಾಡಾಗ ನಾವು ಇರ್ತೀವಿ ತಾನೇ. ಅಂಥದ್ರಲ್ಲಿ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಹಿಂಗೆ. ಎಷ್ಟು ಸರಿ ಮಗ ಕಾಣೆ. ಅವ್ರೊಂಥರ ಬುದ್ಧಿ ಕಲ್ತವ್ರೆ. ಅಲ್ಲ ಏನಾರ ಅವಳ ಜೀವನ ಸರಿ ಆಯ್ತದಲ್ಲ ಅಂತ ಒಂದೇ ಹುಡುಗಿ ಜೀವನ ಹಾಳು ಮಾಡೋದು ನೋಡಬೇಕು, ಸರಿ ಮಾಡೋದು ನೋಡ್ಬೇಕು ಗಂಗೆ ಆಂಟಿ. ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗಂತವೆ, ಹೊಸಿ ಬೇಜಾರಾಗಿಲ್ಲ. ಅದಕ್ಕೆ ಸುಮ್ಮನೆ ಅದೇ ಹಂಗೂ ಕೇಳಿದೆ. ಗೊತ್ತಲ್ಲ ಅವಳಿಗೆ ಗಂಗೆ, ಇವಳು ಕಂಬ್ಲಿ ಗೊತ್ತು ನಿಮ್ಮ ಕುಟ್ಟು ನಾನು ಮಾತಾಡ್ತಿರೋದು. ಅದಕ್ಕೆ ಯಾವ ವಿಷಯ ನನಗೆ ಹೇಳಿಲ್ಲ, ಬಂದಿದ್ರು ವಿಚಾರಿಸೋಕ್ಕೆ ಅಂತ ಅಂದ್ಲು ಅಷ್ಟೇ. ಹಂಗೆ ಅಂದ್ಬಿಟ್ಟು ಕೆಲಸ ಅದೇ ನನಗೆ ಹೋಗ್ಬೇಕನ್ನವ, ನಾನು ಅರ್ಜೆಂಟಾಗಿ ಅಂದ್ಕೊಂಡು ಹೋದ್ಲು. ಎಂಥ ಮನೆ ಹಾಳಿರು ಗೊತ್ತಾ? ಅಲ್ಲ ಎಂಥ ಮನೆ ಹಾಳಿರು ಅಂತ ನಮ್ಮ ಅತ್ತೆ ನಮ್ಮ ಅವನಿಗೆ ಗೊತ್ತೇ ಇಲ್ಲ ಕಂತಾಯಲ್ಲಿ. ಎಲ್ಲ ಫೋನ್ ಮಾಡಿ ಅವರೇ ಕರ್ಸ್ಕೊಂಡಿರ್ಬೇಕು ಏನೇನೋ ಹೇಳೋಕ್ಕೆ. ಅಲ್ಲ ಒಳ್ಳೇದದ, ದೇವರು ಒಳ್ಳೇದು ಕೊಟ್ಟಾನ ಹೇಳು. ಈ ಥರವ ನನ್ನ ಮೇಲೆ ಅನ್ಯಾಯ ಆಡ್ಕೊಂಡು ನನ್ನ ಮದುವೆ ಮುರಿದ್ರೆ ಅವ್ರಿಗೆ ಒಳ್ಳೇದದ ಹೇಳು? ಅಯ್ಯಪ್ಪ ಎಂಥ ಜನಗಳಿರ್ಬೇಕು ಹೇಳು. ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಯಾರೊಬ್ರು ಬದುಕ್ತಾರೆ ಅಂದರೆ ಹೆಂಗೆ ಬಟ್ಟೆ ಬರ್ಕೊಂಡು ಸಾಯ್ತಾರೆ ನೋಡು. ಹೆಂಗೋ ನನ್ನ ಜೀವನ ಚೆಂದ ಆಯ್ತದೆ ಅಂತಿದೆ. ಇನ್ನೇನು ಹತ್ಕುವೆ ಕಲ್ಲು ಹಾಕಿದ್ರಲ್ಲ ಮುಂಡ್ಯಾರು, ಲೋಪರ್ ಮುಂಡ್ಯಾರೇನೋ ಒಳ್ಳೇದಾಗ್ತದ ಹಾಕು. ಆಳು ಬಿದ್ದೋಯ್ತಾರೆ, ಧೂಳು ಬಿದ್ದೋಯ್ತಾರೆ ಅವರು. ಒಳ್ಳೇದಾಕಿಲ್ಲ ಸುಮ್ಕಿರಂಟಿ ಅವ್ರಿಗೆ. ಒಳ್ಳೇದಂತದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಕಿಲ್ಲ ಅವ್ರಿಗೆ. ಅನ್ಭವಿಸ್ತಾರೆ, ಸುಮ್ಮನಿರಿ, ತಲೆಗೆಡ್ಸ್ಕೊಬೇಡಿ ನೀವು. ನೀವೇನೋ ಅವ್ರಿಗೇನೋ ನ್ಯಾಯ ಮೋಸ ಮಾಡೋಕೆ ಹೋಗಿತ್ತಿಲ್ಲ. ಅವ್ರಾಗ ಅವ್ರು ತಾನೇ ಜಗಳಕ್ಕೆ ಬಂದ್ಬಿಟ್ಟು ನಿಮ್ಮನ್ನ ಆ ಥರ ಕೆಣ್ಕಿದ್ದು. ಇನ್ನೇನು ಸುಜಾತ, ಇನ್ನೇನು ನನ್ನ ಪಡಗ ನನ್ನ ನಿಂತಿರೋಳನ್ನ ಬಂದ್ಬಿಟ್ಟು ತಾನೇ ಜಗಳಕ್ಕೆ ಬಂದ್ಬಿಟ್ಟು ಮನೆ ತಗ ಕುಂತಿದ್ದೋಳನ್ನ ತಾನೇ ಹೋಗಿ ಬಿದ್ದುಬಿಟ್ಟು ತಲೆ ಹೊಡ್ಕೊಬಿಟ್ಟು ಎಲ್ಲರೂ ಕೊಟ್ಟುವೆ ನಾನು ಸೊಸೆ ಹೊಡೆದಾಕೋದು ನನ್ನ ತಲೆ ಬುಂಡೆ ಅನ್ಕೊಂಡು ಹೇಳ್ಕೊಬಂದು. ಈಗ ನನ್ನ ಬಾಳು ಮುರಿಯಕ್ಕೆ ನಿಂತಾರಲ್ಲ ಬಾಳರ್ಕರು, ಅವ್ರ ಮನೆ ಹಾಳಾಗ ಅವ್ರ ಮಕ್ಕಳು ತಿನ್ನ ಅವ್ರು ಇಂದ್ಲು ಮುಂದ್ಲವ್ರು ತಿನ್ನ ಅವ್ರಿಗೆ ಬರ್ಬಾರ್ದು ಬಂದೋಗ. ಅಲ್ಲ ನಮ್ಮ ಅಕ್ಕ ಮುಂದೆ ಹೆಂಗೆ ಆಡ್ತಾಳಲ್ಲ, ಅವಳ ಮಗಳು ಬಾಳು ಹರ್ಕೊಳಕ್ಕಿಲ್ವಾ? ಅವಳು ನನ್ನ ಬಾಳು ಹೆಂಗೆ ಬರೀತಾ ಇದ್ದಾರೋ ಹಂಗೆ ಅವ್ಳ ಮಕ್ಕಳು ಬಾಳು ಹೊರಿಯಕ್ಕಿಲ್ವಾ? ಹೇಗಿತ್ತು ಬೆಂಕಿ
ಥೂ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೆನ್ಸ್ಕೊಂಡ್ರೆ. ಬಿಡು ಮಗ, ಏನನ್ನ ಮನೆ ಬರೋ ಸರಿಲ್ಲ ಅಷ್ಟೇ ಕಂತೆ. ಆಯಿತು ಸುಮ್ಮನಿರಂಟಿ ವಿಷಯ ಹೇಳೋದೇ ಬೇಡ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಮೊಟ್ಟೆರು ಬಿಟ್ಟಾರ ಆಮೇಲೆ ಗೊತ್ತಾದ್ರೆ ನಿನಗೆ ಯಾಕೆ ಎಲ್ಲವ ಅಂತವ ಪಪ್ಪ ಹೇಳದ ಅಂದ್ಬಿಟ್ಟು ಹೊಟ್ಟೆ ಉರ್ಕೊಂಡಂಗೆ ಅಂದೆ. ಅಯ್ಯೋ ಹೇಳಿದ್ರೇನು ಸುಮ್ಮನಿರವ, ಹೇಳಿದ್ರೇನು ನನಗೆ ವಿಷಯ ಗೊತ್ತಾಗಿ ಸರಿ ಆಯಿತು. ಗೊತ್ತಾಗಿಲ್ಲ ನನಗೇನು ಗೊತ್ತಾಯ್ತಿತ್ತು ಹೇಳು. ಇವ್ರು ಅಲ್ಲಿಗೆ ಗಂಟ ಬಂದಿರೋದಲ್ಲವ. ಹೆಂಗೋ ಹೇಳಿದೆ ಸರಿ ಆಯಿತು, ಸುಮ್ಕಿರು ನೀನು. ಸರಿ ಕಣಂಟಿ ಆಯಿತು. ಇನ್ನೇನು ಸಮಾಚಾರ? ಇನ್ನೇನು ಹೇಳೋಣವ, ಇನ್ನೇನು ಹೇಳೋಣ. ನಿಜವಾಗ್ಲೂ ಈ ಥರ ಭಾಳ ಬುದ್ಧಿ ಕಲ್ತವ್ರಲ್ಲ ಜನಗಳು. ಭಾಳ ಕುಂಡರು ಹೆಂಗೆ ಹೇಳೋಣ ಹೇಳು. ಏನು ಮಾತಾಡೋಣ ನಾನು, ಏನು ಮಾತಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ ಕಣ್ಣು ಸುಜಾತ ನನಗೆ ಅಲ್ಲ. ಆಮೇಲೆ ನಿಮ್ಮ ಮಗನೂ ವೈದ್ಯನ ಕರ್ಕೊಂಡು ಹೋಗಿದ್ರು ಕಣಂಟಿ ಹಂಗೆ ತಕ್ಕೇನೋ ಏನೇನು ಹೇಳಿರ್ಬೇಕು ಮುಗಿನ ಮೇಲೆ ಜ್ಞಾನಿಲ್ಲ ಹಂಗೆ ಹಿಂಗೆ ಅಂತವ. ಆ ಮುಗಿನ ಕರ್ಕೊಂಡೋಗಿ ತಿಂಡಿ ತಕ್ಕೊಟ್ಟು ಕಳಿಸಿದ್ರು. ಆ ಮುಂಡೆದು ಅದುವೇ ಹಂಗೆ ಹೋಯ್ತಲ್ಲ ಮಗ. ನಾನೇನು ನೋಡ್ಕೊತಿತ್ತಿಲ್ವ, ನನ್ನ ಕಾಣ್ದಂಗೆ ಕದ್ದು ಬಂದದಲ್ಲ ಅದುವೇ. ಯಾವ ಬುದ್ಧಿ ಕಲ್ತಿದ್ದವು ಹೇಳು. ನಮ್ಗೆ ಯಾವ ಥರದಲ್ಲಿ ಹೊಟ್ಟೆ ಉರಿಸ್ತಾ ಇದ್ದಾರೆ ನೋಡು. ನಿಜಕ್ಕೂ ಹೊಸಿ ಬೇಜಾರಾಕಿಲ್ಲ ನನಗೆ. ಹೊಟ್ಟೆಲಿ ಉಡ್ತವು ನಮ್ಮ ಸೇರ್ತವು ಎಲ್ಲ 12-20 ಒಂದೇ ಥರ ಆಗ್ಬಿಟ್ರೆ ಹೆಂಗೆ ಮಾಡಬೇಕು? ನೀವು ಕಳಿಸ್ನೇ ಬರಾಯ್ತು ಬಂದು ಕರ್ಕೊಂಡು ಹೋಗ್ಬೇಕಾಯ್ತು ಕಣಂಟಿ. ಈಗ ನೋಡಿದ್ರೆ ನೋಡಿ ನಿಮ್ಮ ಮಗಿನ ಮೇಲೆ ಜ್ಞಾನಿಲ್ಲ ಅಂತ ಅವರು ಹೇಳಿರ್ತಾರೆ ಬೇಕಾರೆ. ಹಿಂಗೆ ಮಗಿನ ಮೇಲೆ ಜ್ಞಾನಿಲ್ದಾನೆ ಮಗ ಬಂದ್ಬಿಟ್ಟದೆ ಹಂಗೆ ಹಿಂಗೆ ಅಂತವ. ಹೇಳ ಹಾಕವ ನನ್ನ ಬಾಳಲ್ಲಿ ಇಲ್ಲಿ ಅವ್ರ ಬಾಳು ಹೊರದೋಯ್ತದೆ. ಅವ್ರ ಬಾಳನ್ನು ಯಾರು ಹಾಳು ಮಾಡೇ ಮಾಡ್ತಾರೆ. ಇವತ್ತು ನನ್ನ ಬಾಳು ಹಾಳು ಮಾಡಕ್ಕೆ ನೋಡ್ತಾರೆ ಅಲ್ವಾ. ಅವ್ರ ಬಾಳು ಉದ್ದಾರ ಅದದ, ಅವ್ರು ಯಾಕೆ ಕೊಟ್ಟೋಯ್ಕಿಲ್ವಾ, ಅವ್ರಿಗೆ ಬರಕ್ಕಿಲ್ವಾ, ಅವ್ರಿಗೂ ಬಂದೇ ಬರ್ತದೆ. ಅದು 4 ದಿವಸ ನೋಡಬೇಕು. ಅವರು ಹಾಳು ಬಿದ್ದೋಗೋದನ್ನ ನನ್ನ ಕಣ್ಣಲ್ಲಿ ನೋಡ್ತೀನಿ ನಾನು. ಇವತ್ತು ನನ್ನ ಬಾಳರ್ದವರು ಉದ್ದಾರ ಅದಾರ, ಅದು ಹೆಂಗಾರೆ ಅಲ್ಲಿ. ಅಯ್ಯೋ ಸರಿ ಕಣಂಟಿ ಆಯಿತು. ಸುಜಾತ ಮಾಡಿಡಿದ್ಲು ಫೋನ್ ಅಂತ ಹೇಳ್ಬಿಟ್ಟಿರಿ. ಆಮೇಲೆ ನಮ್ಮ ಹೊಟ್ಟೆನ ಸುಮ್ಮನದ ನನ್ನ ನಿನ್ಗೆ ಹಾಕ್ಬೇಕು ಇವೆಲ್ಲವ ಅಂತ ಬೈತಾನೆ ಮೊದಲೇ. ಆ ಕಮಲಾಂಟಿ ಕೇಳ್ತಿದ್ದಕ್ಕೆ ಅವೆಲ್ಲ ಕಟ್ಕೊಂಡು ನಿನ್ಗೇನು ಅವ್ರ ಮನೆಗೆ ಯಾರು ಬರಲಿ ಯಾರು ಬಿಡಲಿ ಅದನ್ನ ನಾನು ವಿಚಾರಿಸ್ಬೇಕು ಅನ್ನೋದು ಏನಿರೋದು ನೀನು ಬಾಯ ಸುಮ್ಮನೆ ಇರಕ್ಕಿಲ್ವಲ್ಲ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈತಿದ್ರು. ನಿಮ್ದು ಅಮ್ಮ ಕಣಂಟಿ ನಿಮ್ಮ ಕಾಲು ಕಟ್ಕೊತೀನಿ. ಆಮೇಲೆ ಯಾರನ್ನಾರು ಕೇಳ್ಬಿಟ್ಟಿರಿ. ನಾನೇ ಕೇಳನೆ ಬಿಡವ, ನಾನೇ ಕೇಳನೆ ಬಿಡು. ಅದನ್ನ ಕೇಳಿ ಹೇಳಿ ಅನ್ಬತ್ತಿತ್ತು. ನಾನು ಏನು ಕೇಳಕ್ಕಿಲ್ಲ ಪಾಪ. ನೀನು ಸಿಕ್ಸರ ನಮ್ಮ ಒಳ್ಳೆ ನೀನು ಹೇಳಿರೋದು ಬಿಡು. ಸರಿ ಕಣಂಟಿ ಆಯಿತು. ಸರಿ ಕಣವ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಲ್ಲ ನೋಡಿ ಇಂಥ ನೇಕಾರ ಬುದ್ಧಿ ಕಲ್ತಾರ ಕಂಬ್ಲಿನೂ ನಮ್ಮ ಅತ್ತೆನ ಸೇರ್ಕೊಂಡು ಏನೇನೋ ಚಾಡಿ ಹೇಳಕ್ಕೆ ಅಂದ್ಬಿಟ್ಟು ನಮ್ಮ ಅತ್ತೆನ ನಮ್ಮ ಮಾವನು ಕರ್ಸ್ಕೊಂಡವ್ರಲ್ಲ. ಹಿಂಗೆ ಭಾಳ ಬುದ್ಧಿ ಕಲಿಯೋದು ಏನು ಅವಳೆ ಥರ ಜಗಳಕ್ಕೆ ಬಂದ್ಬಿಟ್ಟು ತೊಳ್ಳಂಗೆ ಮಾಡಿಬಿಟ್ಟು ಬಿದ್ದಿದ್ದು ತಲೆ ಹೊಡ್ಕೊಂಡಿದ್ದು ನಾನೇನು ಬೇಕು ಅಂತ ಮಾಡೋದು ನಾನು. ಗೊತ್ತಾಯ್ಕಿಲ್ವೇ ಒಂಚೂರುವೆ. ಸಣ್ಣಕ್ಕೆ ಬೈಲ್ ಮುನ್ನಾಕಂದರು ಒಳ್ಳೆದವ್ರಿಗೆ ಈ ಥರ ಭಾಳ ಬುದ್ಧಿ ಕಲ್ತಿರೋರಿಗೆ. ಅದು ಏನು ಮಾಡಿದೆ ನಾನು ಅವ್ರಿಗೆ ಅಂತಲೇ ಮೋಸ್ಪ ಈ ಥರ ಬುದ್ಧಿ ಕಲ್ತವ್ರಲ್ಲ. ಥೂ ಎಂಥ ಕೆಟ್ಟ ಜನಗಳು ಏನಕ್ಕನಪ್ಪ. ಅಯ್ಯಪ್ಪ ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.